ನಮಸ್ತೆ, ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಂದು ಇನ್ನೇನು ಅರ್ಶಿನ ಕೀಳಿಸೋ ಟೈಮ್ ಆಯಿತು. ಅರ್ಶಿನಲ್ಲೆಲ್ಲ ಹಾಕಿದ್ದೆ ನಾನು ನನ್ನ 5 ಲೇಯರ್ ಮಾಡಲಲ್ಲಿ. ಎಲ್ಲ ಬೆಡ್ ಆ ಕಡೆ ಈ ಕಡೆ ಎಡಗಡೆ ಬಲಗಡೆ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಸೊ ಇದು ನನ್ನದೇ ತೋಟದ್ದು ಹೋದ ಸತಿ ಬೆಳೆ ಇತ್ತಲ್ಲ, ಅದನ್ನೇ ಬಿತ್ತನೆ ಮಾಡಿ ಈ ಸತಿ ನೆಟ್ಟಿರೋದು ನಾನು. ಸೊ ಇದು 2ನೇ ಜನ್ರೇಷನ್, ಬೇಸಿಕಲಿ 2ನೇ ಜನ್ರೇಷನ್ದು ಬೀಜ ಆಗುತ್ತಿದ್ದು. ಸೊ ನೆಕ್ಸ್ಟ್ ಸತಿನೂ ನಾನು ನೆಡೋ ಯೋಚನೆ ಇದೆ. ಸೊ 3rd ಜನ್ರೇಷನ್, ಹೋಪ್ಫುಲಿ 3rd ಜನ್ರೇಷನ್ ಅಷ್ಟೊತ್ತಿಗೆ ಇದೆಲ್ಲ ಕೆಮಿಕಲ್ ಫಾರ್ಮಿಂಗಿಂದ ನ್ಯಾಚುರಲ್ ಅಂದರೆ ಕೆಮಿಕಲ್ದು ಚಟ ಬಿಟ್ಟೋಗಿರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸತಿ ಇನ್ನೂ ಬಿತ್ತನೆ ತುಂಬ ಚೆನ್ನಾಗಿ ಬರಬೇಕು ನನ್ನ ಪ್ರಕಾರ. ನೆಕ್ಸ್ಟ್ ಸತಿ ಈ ಬಿತ್ತನೆ ತೊಗೊಂಡು ಏನು ನೆಡ್ತೀನೋ ಅದು ಚೆನ್ನಾಗಿ ಬರಬೇಕು. ನನಗಿನ್ನೂ ಮೋಸ್ಟ್ಲಿ ಸ್ವಲ್ಪ ಎಕ್ಸಸ್ಸೇ ಬರುತ್ತೆ ನಂದು. ಸೊ ಯಾರಿಗಾದರೂ ಬಿತ್ತನೆ ಬೇಕಿದ್ದರೆ ಅರಿಶಿನದ್ದು ಹೇಳಿ, ನನಗೆ ವಾಟ್ಸಾಪಲ್ಲಿ ಮೇಜರ್ ಕಾಂಟ್ಯಾಕ್ಟ್ ಮಾಡಿ ರಿಸರ್ವ್ ಮಾಡ್ಕೊಳ್ತೀನಿ. ಅಂದರೆ ನಾನು ಶಿಪ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ, ಬಟ್ ನೀವಾಗೆ ಮೈಸೂರು ಅಥವಾ ಬೇಗೂರು ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ, ಸಿಗತ್ತೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಆಗುತ್ತೆ. ನಾನು ಜಾಸ್ತಿ ಏನು ಸಿಗಲ್ಲ ನಂದು, ಬಟ್ ಯಾರಿಗಾದ್ರೂ ಬೇಕಾದರೆ ಮೆಸೇಜ್ ಮಾಡಿ ಹೀಗೆ. ಸೊ ಏನು ಎಕ್ಸಸ್ ಇರುತ್ತೋ ಅದನ್ನೆಲ್ಲ ಕೊಡ್ತೀನಿ ನಾನು ಬಿತ್ತನೆಗೆ, ಬೇಸಿಕಲಿ ಬಿತ್ತನೆಗೆ. ಮತ್ತು ಪುಡಿ ಬೇಕಂದರೆ ಹೇಳಿ, ಪುಡಿ ಒಂದಷ್ಟು ಮಾಡಿಸಿಟ್ಟಿರ್ತೀನಿ. ಜಾಸ್ತಿ ಮಾಡಿಸಲ್ಲ ನಾನು, ಬಟ್ ಪುಡಿ ಮಾಡಿಸಿರ್ತೀನಿ. ಬಟ್ ಅರಿಶಿನ ನೋಡಿ, ಇದು ನೆಕ್ಸ್ಟು ಹಾಕೋರು 3rd ಜನ್ರೇಷನ್ ಆಗುತ್ತೆ ಅರಿಶಿನ ಎಸೆನ್ಷಿಯಲಿ ಇನ್ ನ್ಯಾಚುರಲ್ ಫಾರ್ಮಿಂಗ್. ಅಂದರೆ ಸುಭಾಷ್ ಪಾಳೇಕರ್ ಅವ್ರದ್ದು ಕೃಷಿನಲ್ಲಿ ಮಾಡಿರೋದು ಇದು. ಸೊ ಇದಕ್ಕೆ ಜೀವಾಮೃತ ಬಿಟ್ಟರೆ ಇನ್ನೇನೂ ಇರೋಲ್ಲ. ಜೀವಾಮೃತ ನಂದು ತೊಟ್ಟಿ ನೋಡ್ಬೋದು. ಸೊ ಆ ಜೀವಾಮೃತ ಬಿಟ್ಟು ಇನ್ನೇನು ಹಾಕಿರಲ್ಲ. ಸೊ ನಿಮಗೆ ಸುಭಾಷ್ ಪಾಳೇಕರ್ ಕೃಷಿ ಬೆಳೆದಿರೋ ಅರಿಶಿನ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮೈಸೂರು ಅಥವಾ ನಂಜನಗೂಡು, ಬೇಗೂರು ಆ ರೀಜನ್ ನಿಮಗೆ ಬೇಕಂದರೆ ಹೇಳಿ. ಧನ್ಯವಾದಗಳು.